ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸಬಿಹನಿ ವ್ಲಾಗ್. ಇವತ್ತು ಸಂಕ್ರಾಂತಿ ಹಬ್ಬ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆಯದೇ ಮಾತಾಡೋಣ. ಇನ್ನು ಇವತ್ತು ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಪೂಜೆನೂ ಕೂಡ 7 ಗಂಟೆ ಅಷ್ಟೊತ್ತಿಗೆಲ್ಲ ಮುಗಿಸ್ಬಿಟ್ಟೆ. ಆದರೆ ನೈವೇದ್ಯ ಮಾಡಿರಲಿಲ್ಲ. ಇನ್ನು ನೈವೇದ್ಯಕ್ಕೋಸ್ಕರ ಪೂಜೆನ ಲೇಟ್ ಮಾಡೋದು ಬೇಡ ಅಂಥೇಳಿ ಪೂಜೆನ ಮುಗಿಸ್ಕೊಂಡೆ. ಮಕ್ಕಳೆದ್ಮೇಲೆ ಮತ್ತೊಂದು ಸತಿ ಪೂಜೆ ಮಾಡಬೇಕಲ್ವ, ಆವಾಗ ನೈವೇದ್ಯ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡ್ರಾಯ್ತು ಅಂಥೇಳಿ ನೈವೇದ್ಯ ಇಲ್ದಂಗೆ ಪೂಜೆ ಆಯಿತು ಇವತ್ತು. ಇನ್ನು ನೈವೇದ್ಯ ಮತ್ತು ತಿಂಡಿ ಮಾಡ್ಕೊಂಬೇಡ ಅಂತೇಳಿ ನಾನು ಕೂಡ ಕಿಚನ್ಗೆ ಬಂದೆ. ಲಯ ನನ್ನ ಜೊತೆಲೇ ಎದ್ದಿರ್ತಾಳೆ, ಆದರೆ ಹನಿ ಸ್ವಲ್ಪ ಲೇಟಾಗಿ ಎದ್ದೊಳ್ತಾಳೆ. ಅವಳಿಗೂ ಕೂಡ ಬೇಗನೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬಿಟ್ಟೆ. ಅವಳು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ, ಬೇಗ ಎದ್ರೂ ಚಳಿ ಇದೆ ಸ್ನಾನ ಮಾಡಿಸ್ಬೇಡ ಅಂತೆಲ್ಲ ಏನು ಹಠ ಮಾಡಲ್ಲ. ಹಾಗಾಗಿ ಅವಳಿಗೆ ಬೇಗ ಮುಗಿಸ್ಬಿಡ್ತೀನಿ. ಇನ್ನು ಅಚ್ಚುಗೂ ಕೂಡ ಕೆಲಸ ಇರೋದ್ರಿಂದ ಅಷ್ಟೊಂದು ಗ್ರ್ಯಾಂಡಾಗೇನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಈ ವರ್ಷ. ವರ್ಷ ಆಲ್ಮೋಸ್ಟ್ ಚೆನ್ನಾಗೇ ಮಾಡ್ತಾಯಿದ್ವಿ, ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ ಹಬ್ಬನ. ಆದರೆ ಕೆಲಸ ಅಂತ ಬಂದರೆ ನನ್ನ ಹಸ್ಬೆಂಡು ಯಾವುದಕ್ಕೂ ಕಾಂಪ್ರೂವ್ನೇ ಆಗಲ್ಲ, ಕೆಲಸ ಫಸ್ಟ್ ಅಂತ ಹೇಳ್ತಾರೆ. ಹಾಗಾಗಿ ನಾನು ಯಾವತ್ತೂ ರಜಾ ಹಾಕಲೇಬೇಕು ಅಂತೇಳಿ ಏನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಇನ್ನು ತಿಂಡಿ ಮಾಡ್ಕೊಂಬೇಡೋಣ, ಸ್ವಲ್ಪ ಪೊಂಗಲ್ಲು ಮಾಡೋಣ ನೈವೇದ್ಯಕ್ಕೆ ಅಂಥೇಳಿ ನೆನ್ನೆನೇ ಅವರೆಕಾಯಿ, ಗೆಣಸು ಮತ್ತು ಶೇಂಗಾ ಎಲ್ಲ ತಂದಿದ್ನಲ್ಲ, ಅದು ಬೇಯಿಸೋಕೆ ಇಡೋಣ ಅಂಥೇಳಿ ಬೇಯಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಅವ್ರು ಮಧ್ಯಾಹ್ನ ಬಂದರೆ ಅಟ್ಲೀಸ್ಟ್ ಬಾಕ್ಸ್ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಡ್ರೈವಿಂಗ್ ಮಾಡ್ತಾ ತಿಂತಾರೆ ಅಂಥೇಳಿ. ಇನ್ನು ಪೊಂಗಲ್ನ ಸ್ವಲ್ಪನೇ ಮಾಡ್ತಾಯಿದ್ದೀನಿ ನಾನು. ಒಂದು ಪುಟಾಣಿ ಗ್ಲಾಸಲ್ಲಿ 1 ಕಪ್ ಅಕ್ಕಿ, 1/4 ಕಪ್ಪಾಗೋಷ್ಟು ಹೆಸರುಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ವಾಂಟಿಟಿಲಿ ಹಾಕ್ಕೋಬೇಕು ಹೆಸರುಬೇಳೆನ. ಸ್ವೀಟ್ ಪೊಂಗಲ್ ಮಾಡಿದ್ರೆ, ಖಾರ ಪೊಂಗಲ್ಗೆ ಹಂಗಲ್ಲ, ಈಕ್ವಲಾಗಿ ಹಾಕ್ಕೋಬೇಕಾಗತ್ತಲ್ವ. ಸ್ವೀಟ್ ಪೊಂಗಲ್ಗೆ ಸ್ವಲ್ಪ ಕಡಿಮೆ ಮಾಡಿ ಹಾಕ್ಕೋಬೇಕು, ಇಲ್ಲಾಂದರೆ ಅದು ತಣ್ಣಗಾಗೋದ್ಮೇಲೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಅಷ್ಟೊತ್ತಿಗೆ ಲಯನೂ ಕೂಡ ಎದ್ದಿದ್ಲು ಮತ್ತು ಹನಿನೂ ಕೂಡ ಎದ್ಬಿಟ್ಟು ಬಂದು ಕೇಳ್ತಾಯಿದ್ಲು, ಅಮ್ಮ ಸಿರಪ್ ಕುಡಿಲ್ಲ ಅಂಥೇಳಿ. ಅದನ್ನೇ ನಾನು ಅವಳಿಗೆ ಹೇಳ್ತಾ ಇದ್ದೆ. ಇನ್ನು ತಿಂಡಿಗೆ ಅವಲಕ್ಕಿ ಮಾಡೋಣ ಅಂಥೇಳಿ ಅವಲಕ್ಕಿ ಮಾಡ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಕೆಲವೊಬ್ಬರಿಗೆ ಬೋರ್ ಅಂತ ಅನಿಸುತ್ತೆ, ಆದರೆ ನಮ್ಮ ಮನೇಲಿ ಹಾಗಲ್ಲ. ಅವಲಕ್ಕಿನ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ. ಸ್ಪೈಸಿಯಾಗಿ ಮಾಡ್ತೀನಿ ಸ್ವಲ್ಪ. ಹಾಗಾಗಿ ಲಯನೂ ಕೂಡ ಬಂದು ಕುತ್ಕೊಂಡ್ಬಿಡ್ತಾಳೆ ಚಾಪರ್ ಬೋರ್ಡಲ್ಲಿ. ನಾನು ಕೂಡ ಕಟ್ ಮಾಡ್ತೀನಿ ಅಂತ ಹಠ ಮಾಡ್ತಾಳೆ. ನಾನು ಚಾಕುದಲ್ಲೇ ಕಟ್ ಮಾಡ್ಕೊಳ್ಳೋ ಪ್ಲ್ಯಾನ್ ಇದ್ರೂ ಅವಳು ಬಂದು ಹಠ ಮಾಡೋದಕ್ಕೆ ಇನ್ನು ಚಾಪಿಂಗ್ ಬೋರ್ಡ್ಗೆ ಹಾಕಿಬಿಟ್ಟು ಈರುಳ್ಳಿನೆಲ್ಲ ಕಟ್ ಮಾಡ್ಕೋಬೇಕಾಗುತ್ತೆ. ಯಾವಾಗಲೂ ಹಿಂಗೇ ತುಂಬಾ ಆ್ಯಕ್ಟಿವ್ ಆಗಿರ್ತಾಳೆ. ಎಷ್ಟು ಗಂಟೆಗೆ ಎಬ್ಬರಿಸಿ ಲಯ ಅಂದರೂ ಸಾಕು ಎದ್ದು ಕುತ್ಕೊಂಡ್ಬಿಡೋಷ್ಟು ಆ್ಯಕ್ಟಿವ್ ಇರ್ತಾಳೆ. ಮತ್ತು ಅವಳು ಕಿಚನಿಗೆ ಬಂದು ಮಾತಾಡೋವಾಗ ನಾವು ರಿಪ್ಲೈ ಮಾಡಿಲ್ಲ ಅಂದರೆ, ಅವಳಿಗೆ ಕ್ವಶನ್ಗೆ ಹ್ಞೂ ಹಾಂ ಅಂದಿಲ್ಲ ಅಂದರೆ ಮುನ್ಸ್ಕೊಂಡೋಗಿ ಮೂಲೆಯಲ್ಲಿ ಕುತ್ಕೊಂಡ್ಬಿಡ್ತಾಳೆ. ಇನ್ನು ಅವಳ ಜೊತೆ ಸೇರಿಕೊಂಡು ತಿಂಡಿ ಮಾಡಬೇಕಾಗುತ್ತೆ. ಆ ಕಟ್ಟೆ ಮೇಲೆ ಕೂರ್ಸೋವ್ರಿಗೂ ಬಿಡಲ್ಲ. ಅಲ್ಲಿ ಜಾಗ ಏನಾದರೂ ಇಟ್ಟಿದ್ದೆ ಅಂದರೆ ಅದನ್ನು ಕ್ಲೀನ್ ಮಾಡಿ ಸೈಡ್ಗೆ ಎತ್ತಿಟ್ಬಿಟ್ಟು ಕುತ್ಕೊಂಡು ಜಾಗ ಮಾಡ್ಕೊಂಡ್ಬಿಡ್ತಾಳೆ ಅವಳು, ಅಷ್ಟು ಕಿಲಾಡಿ. ಇನ್ನು ನಾನು ಕೂಡ ತಿಂಡಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸ್ವಲ್ಪ ವಾಟರ್ ಮೆಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಕೂಡ ನಾನು ಹಾಕ್ಕೊಂಡು ಮಾಡ್ತೀನಿ. ಯಾಕಂದರೆ ಮಕ್ಕಳಿಗೆ ಸ್ವಲ್ಪ ಹೆಲ್ದಿ ಫುಡ್ಸ್ ಕೊಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಯಾವಾಗ್ಲೂ. ಹಾಗಾಗಿ ಇನ್ನು ಕರಿಬೇವನು ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳು ಕರಿಬೇವನ್ನ ಯಾವಾಗಲೂ ತಿನ್ನೋವಾಗ ಎತ್ತಿಡ್ತಾಯಿದ್ರು. ನನ್ನ ಹಸ್ಬೆಂಡು ನೋಡೋರೆಲ್ಲ ಎತ್ತಿಟ್ಬಿಡ್ತಾರೆ, ನೀನು ಅದಕ್ಕೆ ಏನು ಮಾಡ್ತಾಯಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ರುಬ್ಬಿ ಕುಡ್ಸೋಕ್ಕಂತೂ ಆಗಲ್ಲ ಅಲ್ವಾ. ಇನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ ಅವ್ರಿಗೆ ಆಯ್ಕೊಳ್ಳೋಕ್ಕಾಗದೇ ಇರೋಷ್ಟು ಅಂಥೇಳಿ. ಅದು ಆಯಿಲಲ್ಲಿ ಫ್ರೈ ಮಾಡೋಷ್ಟೊತ್ತಿಗೆ ಇನ್ನೂ ಚಿಕ್ಕ ಪೀಸ್ಗಳಾಗ್ಬಿಡುತ್ತೆ. ಹಾಗಾಗಿ ತಿನ್ಕೊಂಬಿಡ್ತಾರೆ, ನನಗೂ ಕೂಡ ಖುಷಿ ಆಗುತ್ತೆ. ಈಗ ಕರಿಬೇವು ತಿನ್ನೋದ್ರಿಂದ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಲ್ವಾ. ಕಣ್ಣಿಗಾಗಿರ್ಬೋದು, ಮತ್ತು ಹೇರ್ ಫಾಲ್ ಸಮಸ್ಯೆ ಇದ್ದರೆ ಅದಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಮುಂದೆ ಅವರು ಸಫರ್ ಪಡೋದಕ್ಕಿಂತ ಇವಾಗಲೇ ಸ್ವಲ್ಪ ಅವ್ರ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಇನ್ನು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕೆಂಪು ಅವಲಕ್ಕಿ ಆವಾಗಲೇ ತೊಳೆದಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕಿ ಒಂದು ಅರ್ಧ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿದ್ರೆ ಸಾಕು, ಅವಲಕ್ಕಿ ರೆಡಿ ಆಗಿಬಿಡುತ್ತೆ. ತುಂಬ ಹೆಲ್ತ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ ಅಂದರೆ ಅವಲಕ್ಕಿನೇ ಬೆಳಗ್ಗೆ ಟೈಮು. ಕೆಲವ್ರಿಗೆ ಇಷ್ಟ ಆಗಲ್ಲ, ಬಟ್ ನಾನು ಕೂಡ ತುಂಬ ಇಷ್ಟಪಟ್ಟು ತಿಂತೀನಿ. ಅವಲಕ್ಕಿ ಉಪ್ಪಿಟ್ಟು ಆದರೆ ಇತ್ತೀಚೆಗೆ ನನ್ನ ಡಯಟಲ್ಲಿ ಮಾರ್ನಿಂಗ್ ತಿಂತೀನಿ. ರೈಸ್ ಐಟಮ್ ಮಾಡಿದ್ರೆ ಮಾತ್ರ ನಾನು ಬೇರೆ ಸ್ಮೂತಿಗಳನ್ನ ಮಾಡ್ಕೊಳ್ಳೋದು. ಇನ್ನು ಆವಾಗಲೇ ನಾನು ಬೇಯಿಸೋಕ್ಕಿಟ್ಟಿದ್ದೆ ಅಲ್ವಾ, ಅವರೆಕಾಯಿ ಶೇಂಗಾ ಆವಾಗಲೇ ಬೇಯಿಸಿಟ್ಟಿದ್ದೆ ಅಲ್ವಾ, ಅದನ್ನು ಕೂಡ ಇವಾಗ ಬೆಂದಿದೆ, ಸೈಡಲ್ಲಿ ಎತ್ತಿಟ್ಬಿಟ್ಟು ಅದೇ ಕುಕ್ಕರ್ಗೆ ನಾನು ಗೆಣಸನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಗೆಣಸನ್ನ ಬೇಯಿಸ್ಕೊಳ್ಳೋಕ್ಕೆ ನಾನು ಸ್ವಲ್ಪ ಬೆಲ್ಲ ಮತ್ತು 1-2 ಕಲ್ಲಷ್ಟು ಉಪ್ಪನ್ನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಸ್ವೀಟಾಗಿರುತ್ತೆ. ಸಪ್ಪೆ ಪೊಟ್ಯಾಟೊ ಇರುತ್ತಲ್ವ ಒಂದೊಂದು ಸತಿ ತಿನ್ನೋಕ್ಕೆ ಇಷ್ಟಪಡಲ್ಲ, ಈ ಥರ ಬೆಲ್ಲ ಹಾಕಿ ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಇನ್ನು ಪೊಂಗಲ್ಗೂ ಕೂಡ ನಾನು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಚೆನ್ನಾಗಿ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇ ಬಾಣಲಿಗೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಬೆಲ್ಲನ ಸೇರಿಸಿ ಬೆಲ್ಲನ ಚೆನ್ನಾಗಿ ಕರಗಿಸಿ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಆವಾಗಲೇ ಬೇಯಿಸೋಕ್ಕಿಟ್ಟಿದ್ದೆ ಅಲ್ವಾ ಹೆಸರುಬೇಳೆ ಮತ್ತು ಅಕ್ಕಿನ, ಅದು ಕೂಡ ರೆಡಿಯಾಗಿದೆ ಇವಾಗ. ಅದಕ್ಕೇ 1 ಕಪ್ ಬಿಸಿ ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೋಬೋದು. ನಾನಿಲ್ಲಿ 1 ಕಪ್ ತೊಗೊಳ್ತಾ ಇದ್ದೀನಿ, ಯಾಕಂದರೆ ಕಡಿಮೆ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀನಿ ಅಲ್ವಾ. ಹಾಗಾಗಿ ಬೆಲ್ಲನೂ ಕೂಡ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬೆಲ್ಲದ ನೀರು ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿತ್ತು ಇವತ್ತು ಪೊಂಗಲ್ಲು ನಮ್ಮ ಮನೇಲಿ. ನಾನು ಅಷ್ಟೊಂದು ಸ್ವೀಟ್ಗಳನ್ನ ಲೈಕ್ ಮಾಡಲ್ಲ, ಇವತ್ತು ಇಷ್ಟಪಟ್ಟು ತಿಂತಾಯಿದ್ದೆ. ಯಾಕಂದರೆ ತುಂಬ
ಸ್ವೀಟ್ ಏನು ಮಾಡ್ಕೊಂಡಿರಲಿಲ್ಲ ನಾನು. ಸ್ವಲ್ಪ ಸ್ವೀಟ್ನ ಕಡಿಮೆ ಹಾಕ್ಕೊಂಡೇ ಮಾಡ್ಕೊಂಡಿದ್ದೆ. ತುಂಬಾ ರುಚಿಯಾಗಿತ್ತು. ಇನ್ನು ಇದಕ್ಕೆ ಇವಾಗ ಒಣ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ, 1 ಕಪ್ಪಷ್ಟು. ಆವಾಗಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ ಅಲ್ವಾ ಡ್ರೈ ಫ್ರೂಟ್ಸು, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ತುಪ್ಪನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪನೂ ಅಷ್ಟೇ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ನಾನು ಫ್ರೈ ಮಾಡಿ ಬೇರೆ ಹಾಕಿದ್ದೆ ಅಲ್ವಾ, ಅದರಲ್ಲೇ ಸ್ವಲ್ಪ ತುಪ್ಪ ಕ್ವಾಂಟಿಟಿ ಜಾಸ್ತಿನೇ ಇತ್ತು. ಮತ್ತು ಬೆಲ್ಲದ ನೀರಲ್ಲೂ ಕೂಡ ತುಪ್ಪ ಇತ್ತಲ್ವ, ಹಾಗಾಗಿ ಇನ್ನು ನೈವೇದ್ಯನೂ ಮಾಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅಷ್ಟೊತ್ತಿಗಾಗಲೇ ಮಕ್ಕಳದೆಲ್ಲ ತಿಂಡಿ ಮುಗಿದೋಗಿತ್ತು. ಅವರು ತಿಂಡಿ ಮುಗಿದ್ಬಿಟ್ಟು ಪೂಜೆಗೆ ಕಾಯ್ತಾಯಿದ್ರು. ಅಮ್ಮ ಇನ್ನೂ ಪೂಜೆ ಮಾಡಬೇಕಲ್ವ ನಿನಗೂ ತಿಂಡಿ ತಿನ್ನಮ್ಮ, ಲೇಟ್ ಆಗುತ್ತೆ ಪೂಜೆ ಮುಗಿಸ್ಬಿಟ್ಟು ಅಂತ ಹೇಳ್ತಾನೆ ಇದ್ರು. ಆಯಿತು ಇನ್ನೇನು ಬಂದೆ ನಾನು ಅಂತೇಳಿ ಬಂದೆ. ಅವರು ಕೂಡ ನಾನು ಪೂಜೆ ಮಾಡಿದ್ಮೇಲೆ ಅವರು ಪೂಜೆ ಮಾಡಿದ್ರು. ಆದರೆ ಅವ್ರದ್ದು ಕ್ಲಿಪ್ಪಿಂಗ್ ತೊಗೊಳೋದು ಮರ್ತೋದೆ ನಾನು. ಇನ್ನೇನೋ ಕಿಚನಲ್ಲಿ ಮಾಡ್ತಾ ಅದು ಮರ್ತೋಗ್ಬಿಟ್ಟೆ. ಅವ್ರು ಅದೇ ಹೇಳ್ತಾಯಿದ್ರು, ಪರವಾಗಿಲ್ಲ ಬಿಡಮ್ಮ, ನಮ್ಮದೇನು ಪರವಾಗಿಲ್ಲ, ನೀನು ಮಾಡ್ದಲ್ವ ಪೂಜೆ, ನಾವು ಮಾಡಿದ್ವಿ ಅಂತ ಹೇಳಿದ್ರು. ಇನ್ನು ತಿಂಡಿಗೆ ಟೈಮ್ ಆಗಿಬಿಟ್ಟಿತ್ತು. ಆಲ್ರೆಡಿ ನನಗೆ 10 ಗಂಟೆನೇ ಆಗೋಯ್ತು ತಿಂಡಿ ತಿನ್ನೋಷ್ಟೊತ್ತಿಗೆ. ತಿಂಡಿ ತಿನ್ಕೊಳ್ಳೋಣ ಅಂಥೇಳಿ ಕೂತ್ಕೊಂಡೆ. ಲಯನೂ ಕೂಡ, ಅವಳಿಗೆ ಕಾಳುಗಳು ಅಂದರೆ ತುಂಬ ಇಷ್ಟ ಅಂತ ನಾನು ಆವಾಗಲೇ ಹೇಳಿದ್ನಲ್ಲ, ಅವಳು ಬರೀ ಕಾಳುಗಳು ಮಾತ್ರ ನನಗೆ ಕೊಡು ಅಂತೇಳಿ ಇಸ್ಕೊಂಡು ತಿಂತಾ ಇರ್ತಾಳೆ. ಪೊಂಗಲ್ ತಿನ್ನು ಅಂದರೆ ಆವಾಗಲೇ ಹಠ ಮಾಡ್ತಾಯಿದ್ಲು, ನನಗೆ ಬೇಡ ಪೊಂಗಲು ಅಂತೇಳಿ. ಇವಾಗ ಸ್ವಲ್ಪನಾದರೂ ತಿನ್ನು, ಇಲ್ಲಾಂದರೆ ಸ್ವಾಮಿ ಬೈತಾರೆ ಅಂತ ಹೇಳಿದ್ಕೆ ತಿಂತಾ ಇದ್ದಾಳೆ. 1 ಸ್ಪೂನ್ ತಿಂದಿದ ಮೇಲೆ ಇಷ್ಟ ಆಯಿತು ಅವಳಿಗೆ, ಹಂಗಾಗಿ ಇನ್ನೊಂದು ಸ್ಪೂನ್ಗೂ ಬಂದಳು. ಏನು ತಿಂತಾ ಇದೆಯಾ? ಕಬ್ಬು ತಿಂದ್ಬಿಟ್ಟು ಡ್ರೆಸ್ ಗಲೀಜು ಮಾಡ್ಕೊಂಡಿದ್ದಾಯಿತು. ಇವಾಗ ಡ್ರ್ಯಾಗನ್ ಫ್ರೂಟ್ ತಿಂತಾ ಇದೆಯಾ? ನೀಟಾಗಿ ತಿನ್ನು ಆಯಿತಾ, ಚೆಲ್ಕೋಬೇಡ ಆಯಿತಾ. ಇವಾಗ ಚೇಂಜ್ ಮಾಡಬೇಕಾ ಡ್ರೆಸ್ನ? ನೋಡು ಹೆಂಗಾಗಿದೆ, ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೆ ಆವಾಗಲೇ ತಾನೇ. ಗಲೀಜು ಮಾಡ್ಕೊಂಡಿದ್ಯಲ್ಲ, ಸುಂದರವಾಗಿ ಕಾಣಿಸ್ತಿದ್ಯಾ? ಗಲೀಜು ಮಾಡ್ಕೊಂಡಿದ್ರೆ ಹೆಂಗೆ ಸುಂದರವಾಗಿ ಕಾಣುತ್ತೆ? ಹೂವೆಲ್ಲ ಇದೆ ಅಲ್ವಾ, ಮತ್ತೆ ನೀನು ಗಲೀಜು ಮಾಡ್ಕೊಬಾರ್ದಾಗಿತ್ತಪ್ಪ. ನೋಡು ಇಲ್ಲೆಲ್ಲ ಹೆಂಗೆ ಗಲೀಜು ಮಾಡ್ಕೊಂಡಿದ್ಯಾ, ಇಲ್ಲೆಲ್ಲ ನೋಡು. ವ್ಯಾಕು ನೀನು. ನಾಳೆ ಒಗ್ಯಕ್ಕೆ ಹಾಕೋಣ, ಇವಾಗ ಏನು ಮಾಡೋಣ, ಚೇಂಜ್ ಮಾಡಿಬಿಟ್ಟು ಬೇರೆ ಡ್ರೆಸ್ ಹಾಕೋಣ. ನಾವು ಇವಾಗ ಆಚೆ ಹೋಗ್ತೀವಲ್ಲ, ಅವಾಗ ಚೇಂಜ್ ಮಾಡ್ಕೋಬೇಕಲ್ಲ. ಅವಾಗೆಲ್ಲ ಗಬ್ಬೀಸು ಲಯ ಡ್ರೆಸ್ ಗಲೀಜಾಗಿರೋದು ಹಾಕ್ಕೊಂಡೋಳೆ ಅನ್ಕೋತಾರೆ. ಅವಾಗ ಚೇಂಜ್ ಮಾಡೋಣ. ಹೋಗೋಣವಾ? ಫಿಶ್ ಎಲ್ಲ ಇಲ್ಲ ಅಲ್ಲಿ, ಅಲ್ಲಿ ಬರೀ ಸ್ವಾಮಿ ಇದೆ, ನೀರು ಇಲ್ಲ ಅಲ್ಲಿ. ಶಿವ ದೇವಸ್ಥಾನದ ಹತ್ರ ಫಿಶ್ ಇದೆ. ಅವತ್ತು ಮೊನ್ನೆ ಹೋಗಿರ್ಲಿಲ್ವಾ ಕಾರಲ್ಲಿ ಪಪ್ಪ ನಾನು ನೀನು? ಟಾಟಾಯ್ಸ್ ಎಲ್ಲ ಇತ್ತಲ್ಲ, ನೋಡ್ದಲ್ಲ? ಹೋಗಿ ಪಾನಿಪುರಿ ಬೋಂಡ ಬಜ್ಜಿ ತಿಂದ್ವಲ್ಲ, ಅಲ್ಲಿ ಎಲ್ಲದು ಫಿಶ್ ಎಲ್ಲ ನೋಡಿದ್ವಲ್ಲ, ಶಿವ ಇದೆ ಅಲ್ಲೇ. ಅವಳು ಅಜ್ಜಿ ನಾವೆಲ್ಲ ಹೋಗಿದ್ವಲ್ಲ, ಅದು ಹೇಳ್ತಾ ಇದ್ದಾಳೆ. ಅಲ್ಲ ಅಮ್ಮ, ನಾನು ಲಯ್ಯ ಅಪ್ಪ ಆಂಟಿ ಅಡ್ಡ ಪೇರೆಡ್ ಆಗಿರೋ ಶಿವ ಫಿಲಮ್ಗೆ. ಇವಾಗ ನಾವು ಹೋಗ್ತಾ ಇರೋದು ಫಿಲಮ್ಗಲ್ಲ, ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಂದ್ರೆ ಮಂತ್ರಾಲಯಕ್ಕೆ ನಾವು ಒಂದ್ಸತಿನೂ ಹೋಗೇ ಇಲ್ಲಲ್ಲ, ಹೋಗ್ಬೇಕು. ಅಲ್ಲೇ ನೀರು ಮೊಸಳೆ ಇರುತ್ತಲ್ಲ, ನೀರೊಳಗೆ ನಾವು ಹೋಗ್ತೀವಲ್ಲ, ಅವಾಗ ಸ್ನಾನ ಮಾಡ್ಕೊಂಡು ಅವಾಗ ಹೋಗಕ್ಕಾಗುತ್ತೆ, ಅವಾಗ ತಿನ್ನಲ್ಲ ನಮ್ಮೂನ. ಹೌದಾ, ಸರಿ ಆಯಿತು. ಸ್ಪೂನ್ ಯಾಕೆ ತಿಂತಾ ಇದೆಯಾ? ಫ್ರೂಟ್ ತಿಂದು ಖಾಲಿ ಮಾಡು ಬೇಗ, ಮತ್ತೆ ರೆಡಿ ಆಗಬೇಕಲ್ವಾ? ಇಲ್ಲಪ್ಪ, ನಂಗೆ ಕೆಲಸ ಐತೆ, ಖಾಲಿ ಮಾಡು. ನಿನ್ನೆ ಖಾಲಿ ಮಾಡಿದ್ದೆ, ಮೊನ್ನೆ ಜಾಣೆ ಥರ ಆ ಥರ ಖಾಲಿ ಮಾಡು ಬೇಗ, ಓಕೆನಾ? ಎದೊಳಿಲ್ಲ ಪಪ್ಪ. ಹೌದು, ಎಷ್ಟು ಗಂಟೆಗೆ ಹೋಗ್ತೀವಿ ಕರೆಕ್ಟಾಗಿ ಹೇಳು? 5 ಗಂಟೆಗ? 4 ಗಂಟೆ ಆಗಿದೆ. ಇವಾಗ 4 ಗಂಟೆ ಆಗಿದೆ.
ನೋಡಿದ್ರಲ್ವ ಲಯ ತುಂಬಾ ಮಾತಾಡ್ತಾಳೆ. ಇವತ್ತು ಅವಳಿಗೂ ಹುಷಾರಿಲ್ಲ, ಸ್ವಲ್ಪ ಕೋಲ್ಡ್ ಆಗಿದೆ ನಿನ್ನೆ ಮೊನ್ನೆಯಿಂದ. ಆದ್ರೂ ತುಂಬ ಆ್ಯಕ್ಟಿವ್ ಆಗಿರ್ತಾಳೆ. ಯಾವುದೇ ಆ್ಯಕ್ಟಿವಿಟಿನಲ್ಲಂತೂ ಕಡಿಮೆನೇ ಇರಲ್ಲ, ಅಷ್ಟು ಮಾತಾಡ್ತಿರ್ತಾಳೆ. ನಾವೇನಾದರೂ ಕೇಳಿದ್ರೆ ಅದಕ್ಕೆ 2 ಸೆಕೆಂಡ್ ಟೈಮ್ ತೊಗೊಂಡು ನಿಧಾನಕ್ಕೆ ರಿಪ್ಲೈ ಮಾಡ್ತಾಳೆ. ಆದರೆ ಪರ್ಫೆಕ್ಟಾಗಿರೋ ಆನ್ಸರ್ನ ರಿಪ್ಲೈ ಮಾಡ್ತಾಳೆ. ಆ ಥರ ಅವಳು ತುಂಬಾ ಆ್ಯಕ್ಟಿವ್ ಅಂದರೆ ತುಂಬಾ ಆ್ಯಕ್ಟಿವು. ಮಾತು ಮಾತ್ರ ದೊಡ್ಡವ್ರು ಯಾರೋ ಹೇಳ್ಕೊಟ್ಟಿದ್ದಾರೇನೋ ಅನ್ನೋ ಥರಷ್ಟು ಮಾತಾಡ್ತಾಳೆ. ಅಜ್ಜಿಗೂ ಕೂಡ ಎಬ್ಬರಿಸ್ಬಿಟ್ಟು ಬಂದು ನಾನು ಕಾಫಿನ ಮಾಡ್ತಾಯಿದ್ದೀನಿ. ಅವರು ಹೊರಡೋವಾಗ 1 ಕಪ್ ಕಾಫಿ ಬೇಕೇ ಬೇಕು. ನಾನು ಕೂಡ ಸಾಯಂಕಾಲ ಆದರೆ ಸಾಕು ಕಾಫಿ ಕ್ರೇವಿಂಗ್ಸ್ ಆಗಿಬಿಡುತ್ತೆ. ಇನ್ನು ನನಗೆ ಅವ್ರಿಗೆ ಮಾಡಿಕೊಟ್ಟಾಗೆಲ್ಲ ಕುಡ್ದು ಅಭ್ಯಾಸ ಆಗಿ ಡೈಲಿ 1 ಟೈಮ್ ಕಾಫಿ ಕುಡಿತೀನಿ ವಿತ್ ಜಾಗರಿದು. ತುಂಬಾ ರುಚಿಯಾಗಿರುತ್ತೆ. ಅದು ಒಂಥರ ಅಡಿಕ್ಷನ್ ಅಂತಾರಲ್ಲ ಹಂಗಂತ ಹೆಚ್ಚಾಗಿ ಏನು ತೊಗೊಳಕ್ಕೆ ಹೋಗಲ್ಲ. ಇನ್ನು ಅವ್ರು ಹೊರಟ ಮೇಲೆ ನಾವು ಕೂಡ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹೊರಡಬೇಕು. ಯಾಕೆ ಕಾಲಿಗೆ ಬಿದ್ದೆ? ನೀನು ಎಲ್ಲಿಗೆ ಹೋಗ್ತಿದ್ಯಾ? ಹೊಡಿತೀನಿ ನಾನು ಕೆಳಗೆ ಹೋದ್ರೆ. ಅಲೋ ಬಿಡು. ಅವಳು ಓಡೋಗ್ತಾಳೆ. ಇನ್ನು ಲಯ ನೋಡಿ ಮತ್ತೆ ಒಂದು ಕಾಸ್ಟ್ಯೂಮಲ್ಲಿ ರೆಡಿಯಾಗಿ ನಿಂತಿದ್ದಾಳೆ. ಈಗ ತುಂಬಾ ಬಟ್ಟೆ ಚೇಂಜ್ ಮಾಡ್ತಾಳೆ ಇವಳು. ಇವತ್ತು ಇನ್ನೂ 2 ಜೊತೆ ಚೇಂಜ್ ಮಾಡಿದ್ದಾಳೆ. ಆದರೆ ಡೈಲಿ ಒಂದು 2-3 ಜೊತೆ ಅಂತೂ ಮಾಡ್ತಾಳೆ. ನೀರಲ್ಲಿ ಹೋಗಿ ಬಾತ್ರೂಮಲ್ಲಿ ನೀರೆಲ್ಲ ಮೈಮೇಲೆ ಚೆಲ್ಕೊಂಡು ಬಂದು ಆ ಥರ ಏನೋ ಒಂದು ಕಿತಾಪತಿ ಮಾಡ್ಕೊಂಡು ಚೇಂಜ್ ಮಾಡ್ತಾ ಇರ್ತಾಳೆ. ಇನ್ನು ನಾನು ಕೂಡ ರೆಡಿ ಆದೆ. ಹನಿನೂ ಕೂಡ ರೆಡಿಯಾಗಿ ಆಲ್ರೆಡಿ ಅವರು ನನಗಿಂತ ಮುಂಚೆನೇ ರೆಡಿಯಾಗಿ ಕಾಯ್ತಾ ಇದ್ರು. ಈ ಥರ ರೆಡಿಯಾಗಿದ್ದಾರೆ ಇವ್ರು ನೋಡಿ ಅದಕ್ಕೆ ಕ್ಯಾಪ್ ನೋಡಿದ್ರಲ್ವ ಲಯ ಎಷ್ಟು ತೀಟೆ ಅಂತ. ನಮ್ಮ ಮನೇಲಿ ಅಷ್ಟೊಂದು ಹಾಸ್ಪಿಟಲ್ಸ್ಗೆ ಓಡಾಡ್ತಾ ಇರ್ತೀವಿ ಹನಿ ವಿಚಾರವಾಗಿ. ಔಷಧಿಗಳು ಯಾವ್ದು ಕುಡಿಬೇಕು ಅನ್ನೋದು ಅವಳಿಗೆ ಗೊತ್ತಿದೆ. ಆದ್ರೂ ಕ್ಯಾಮ್ರಾ ಮುಂದೆ ಎಷ್ಟು ಮಾಡ್ತಾಳೆ ಡೌರಾಡಿ. ಆದರೆ ಈ ವಿಡಿಯೋ ಎಡಿಟ್ ಮಾಡುವಾಗ ನನಗೂ ಇವಾಗಲೂ ಕೂಡ ನಗು ಬರ್ತಾಯಿತ್ತು ಆವತ್ತಿನ ಸಿಚುವೇಶನ್ನು. ಇನ್ನು ನಾವು ಕೂಡ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಯಲಹಂಕದಲ್ಲಿರೋ ರಾಘವೇಂದ್ರ ಸ್ವಾಮಿಯವ್ರ ಮಠಕ್ಕೆ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು. ಯಾಕಂದರೆ ಅಷ್ಟೊಂದು ಚೆನ್ನಾಗಿ ಪೂಜೆಗಳನ್ನ ಮಾಡಿಸ್ತಾಯಿದ್ರು. ಅಲ್ಲಿ ಸಾಂಗ್ಸ್ ಎಲ್ಲ ಹೇಳ್ತಾಯಿದ್ರು, ಭಜನೆಗಳು ಮಾಡ್ತಾಯಿದ್ರು. ಆ ಅಲಂಕಾರ ಅಂತೂ ಸೂಪರಾಗಿ ಮಾಡಿದರು ದೇವಸ್ಥಾನದಲ್ಲಿ. ತುಂಬಾ ಖುಷಿ ಆಗ್ತಾಯಿತ್ತು. ಬಿಟ್ಟು ಬರೋಕ್ಕೆ ಮನಸ್ಸಾಗದೇ ಇರೋಷ್ಟು ಖುಷಿ ಆಗ್ತಾಯಿತ್ತು. ನಾವು 3 ಜನ ಹೋಗಿದ್ದೀವಿ ಅನ್ನೋಷ್ಟು ಫೀಲು ಏನೂ ಆಗ್ತಾ ಇರಲಿಲ್ಲ ನನಗೆ. ಹನಿ ನಾನು ಅದನ್ನೇ ಮಾತಾಡ್ತಾ ಇದ್ವಿ. ಅಮ್ಮ ನಾವೇ ಈ ಥರ ಯಾವಾಗಲೂ ದೇವಸ್ಥಾನಕ್ಕೆ ಬರೋದು ತುಂಬ ಚೆನ್ನಾಗಿರುತ್ತಲ್ವ, ಇವತ್ತು ಏನೋ ಒಂಥರ ಸ್ಪೆಷಲ್ಲಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಈ ವಾತಾವರಣದಲ್ಲಿ ಹೋಗೋದು ಅಂತ ಹೇಳ್ತಾ ಇದ್ಲು ಹನಿ. ತುಂಬಾ ಖುಷಿ ಆಗುತ್ತಲ್ವ, ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅನ್ನೋದು ಸಿಗುತ್ತೆ. ಇನ್ನು ಅಚ್ಚುನು ಕೂಡ ಮನೇಲಿ ಇದ್ದಿದ್ರೆ ಅವರು ಕೂಡ ಖಂಡಿತ ನಮ್ಮ ಜೊತೆ ದೇವಸ್ಥಾನಕ್ಕೆ ಬರ್ತಾಯಿದ್ರು. ಯಾಕಂದರೆ ಅವ್ರಿಗೆ ದೇವಸ್ಥಾನಗಳಿಗೆ ಹೋಗೋದು ಅಂದರೆ ತುಂಬಾ ಇಷ್ಟ. ನನಗಿಂತ ಹೆಚ್ಚು ಇಷ್ಟ ಆಗುತ್ತೆ ಅವ್ರಿಗೆ ದೇವಸ್ಥಾನಕ್ಕೆ ಹೋಗೋದು. ಫ್ರೀ ಟೈಮ್ ಇದ್ದಾಗೆಲ್ಲ ನಮ್ಮನ್ನು ದೇವಸ್ಥಾನಗಳಿಗೆ ಕರ್ಕೊಂಡು ಓಡಾಡ್ತಾ ಇರ್ತಾರೆ. ಯಾಕಂದರೆ ದೈವಬಲ ಅನ್ನೋದು ಇರಲೇಬೇಕಲ್ವ. ನಾವು ಏನೇ ಪ್ರಯತ್ನಗಳನ್ನ ಪಟ್ಟರು ನಮ್ಮ ಹಿಂದೆ ದೇವ್ರು ಇರಬೇಕು ಅನ್ನೋದು ನಮ್ಮ ನಂಬಿಕೆ. ಇನ್ನು ಅಲ್ಲಿ ಕೂಡ ಕಾಳು ಉಶ್ಲಿ ಕೊಟ್ಟಿದ್ರು, ಕಡಲೆಕಾಳು ಉಶ್ಲಿನ, ಅದನ್ನು ಕೂಡ ತಿಂದ್ಬಿಟ್ಟು ಮನೆಗೆ ಹೊರಡೋಣ ಅಂಥೇಳಿ ಹೊರಟ್ವಿ. ಅಂದರೆ ಕಾಳು ಉಶ್ಲಿ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ನಮಗೆ. ಆದರೆ ಹನಿಗೆ ತುಂಬ ಇಷ್ಟ. ಆದರೆ ಪಾಪ ಅವಳು ತಿನ್ನೋ ಹಂಗಿಲ್ವಲ್ಲ ಹೊರಗಡೆದು, ಹಾಗಾಗಿ ಅವಳು ತಿನ್ನಲಿಲ್ಲ, ವೀಡಿಯೋ ಮಾಡ್ಕೊಂಡು ಕೂತಿದ್ಲು. ಇನ್ನು ತಿಂದ್ಬಿಟ್ಟು ನಾವು ಕೂಡ ಮನೆ ಕಡೆ ಹೊರಟ್ವಿ. ಇವಾಗ ದೇವಸ್ಥಾನದಿಂದ ಬಂದ್ವಿ. ದೇವಸ್ಥಾನದಲ್ಲಿ ದರ್ಶನ ಅಂತೂ ತುಂಬ ಚೆನ್ನಾಗಿತ್ತು. ಹೋಗಿದ್ದಕ್ಕೂ ತುಂಬ ಖುಷಿ ಆಯಿತು. ಇನ್ನೂ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಅನಿಸ್ತಾ ಇತ್ತು. ಇನ್ನು ಔಷಧಿ ಟೈಮ್ ಬೇರೆ ಆಗ್ಬಿಡುತ್ತಲ್ವ, ಹನಿಗೆ ಔಷಧಿ ಕೊಡಬೇಕು ಅಂತ ಹೇಳಿ ನಾವು ಕೂಡ ಬಂದುಬಿಟ್ವಿ. ಆಲ್ರೆಡಿ 8 ಗಂಟೆ ಆಗೋಗಿದೆ. ಇನ್ನು ವ್ಲಾಗ್ನು ಕೂಡ ನಾನು ಇಲ್ಲೇ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಏನೇ ಕಷ್ಟ ಬರಲಿ, ಸುಖ ಬರಲಿ, ಕುಗ್ಗದೆ ಹಿಗ್ಗದೆ ಧೈರ್ಯವಾಗಿ ಮುನ್ನುಗ್ಗಿ ಎದುರಿಸೋ ಶಕ್ತಿ ದೇವರು ನಿಮಗೆ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಮಗದೊಮ್ಮೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಾಯ್.